ಕಳೆದ 2-3 ವರ್ಷಗಳಲ್ಲಿ ಕನ್ನಡ ಸಿನಿಮಾ ಅಂತ ನೋಡೋದಾದ್ರೆ ನಾವು ಬರೀ ಕನ್ನಡಕ್ಕಷ್ಟೇ ಸೀಮಿತ ಏನೇನೆಲ್ಲ ಜಾನರ್ ಟ್ರೈ ಮಾಡ್ತಾ ಇದ್ದಾರೆ ಅದರಲ್ಲಿ ಫ್ಲೇವರ್ಸ್ ಏನ್ ಚೇಂಜ್ ಆಗ್ತಾ ಇದೆ ಸ್ಟಡಿ ಮಾಡಿ ಈ ತರದೊಂದು ಫ್ಲೇವರ್ ಒಂದು ಮೆಚ್ಯೂರ್ಡ್ ಲವ್ ಸ್ಟೋರಿ ನಂಗೆ ಎಲ್ಲೂ ಕಣ್ಣು ಬೀಳಲಿಲ್ಲ. ಮೇ ಬಿ ಬಂದಿದ್ರು ನನ್ನ ನೋಡಿಲ್ಲ. ಇಬ್ಬರ ನಡುವೆ ಸುಳಿಯುವ ಸಂತಸದ ಸುಳಿಗಾಳಿ ಈ ಪ್ರೇಮ. ಕಡಲಿಗೂ ದಂಡೆಗೂ ತಾಕಿ ಸಂಭ್ರಮಿಸುವ ಅಲೆಯಂತೆ ಈ ಪ್ರೇಮ. ಪ್ರೀತಿ ವಿಷಯಕ್ಕೆ ಕೊಲೆಗಳು. ಒಂದ್ ಕಡೆ ಕಾಲೇಜ್ ಹುಡುಗಿ ನಮಗೆ ಚಾಕು ಹಾಕ್ಬಿಟ್ಟ, ಇನ್ನೊಂದ್ ಕಡೆ ತಲೆ ಕಟ್ಕೊಂಡು ಹೋಗ್ಬಿಟ್ಟ, ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯ್ತು ಅಂತ. ಸೊ ಈ ತರದ ಒಂದು ಎಕ್ಸ್ಟ್ರೀಮ್ ಇದರಲ್ಲಿ ಈ ಲವ್ ಬಗ್ಗೆನೂ ಮಾತಾಡೋದು ಅಷ್ಟೇ ಇಂಪಾರ್ಟೆಂಟ್ ಅಂತ ಅನಿಸ್ತು. ಅದು ಕಂಟೆಂಪ್ರರಿ ಅಂದ್ರೆ ಇವತ್ತಿಗೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಅಂತ ಅನಿಸ್ತು. ಅದನ್ನ ಟ್ರೈ ಶುರು ಮಾಡಿದೆ. ನಾನು ಸಿನಿಮಾ ಡೈರೆಕ್ಟರ್ ಆಗಬೇಕು ಅಂತ ಬಂದವನೇ ಅಲ್ಲ. ಸಿನಿಮಾ ಇಂಡಸ್ಟ್ರಿಗೆ ಏನೋ ಅಚೀವ್ ಮಾಡ್ಬೇಕು ಅಂತ ಬಂದವನೇ ಅಲ್ಲ. ರಾಷ್ಟ್ರ ಪ್ರಶಸ್ತಿನೂ ತಗೊಂಡು ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ, ಫೆಸ್ಟಿವಲ್ ಎಲ್ಲ ರೀಚ್ ಆದಂತ ಮೊದಲನೇ ಸಿನಿಮಾ ಹರಿವು. ಅದೇ ಒಂದೊಂದು ಅಲ್ಲಿಂದ ಅಲ್ಲಿವರೆಗೂ ಇದ್ದಂತ ಒಂದು ನಂಬಿಕೆ ಇತ್ತು ಗೊತ್ತಾ. ಎಲ್ಲರೂ ಭಯ ಪಡ್ತಾರೆ. ಇವನ್ ನಾನು ಸಿನಿಮಾ ಮಾಡಿದಾಗ್ಲೂ ಫಸ್ಟ್ ಟೈಮ್ ನೀನೇನಕ್ಕೆ ನ್ಯಾಷನಲ್ ಅವಾರ್ಡ್ ಅಪ್ಲೈ ಮಾಡ್ತೀಯಾ, ಏನಕ್ಕೆ ಅದೆಲ್ಲ ಬರಲ್ಲ ಬಿಡು ಅಂತಾನೆ ಹೇಳಿದ್ರು. ಅಚೀವ್ ಮಾಡಿದ್ದೀನಿ ಅನ್ನೋ ಒಂದು ಅಹಂಕಾರದಿಂದ ಹೇಳಲ್ಲ. ಬಟ್ ಒಂದೇನಾಯ್ತು ಅಂತಂದ್ರೆ ಆ ಒಂದು ಸಿನಿಮಾ ಹರಿವು, ಆ ನ್ಯಾಷನಲ್ ಅವಾರ್ಡ್ ಅನ್ನೋದು ಬರೀ ನನ್ನ ಒಬ್ಬನಿಗೆಲ್ಲ, ತುಂಬಾ ಜನ ಹೊಸಬರಿಗೆ ರಾಷ್ಟ್ರ ಪ್ರಶಸ್ತಿ ತುಂಬಾ ದೂರದ ಬೆಟ್ಟ ಅಲ್ಲ, ಟ್ರೈ ಮಾಡಿದ್ರೆ ಸಿಗತ್ತೆ ಅನ್ನೋ ಒಂದು ನಂಬಿಕೆ ಹುಟ್ಟಾಗ್ತದೆ. ನಮಸ್ಕಾರ, ನಾನು ಮನ್ಸೂರೆ. ಇದು ಸುದ್ದಿ ಮನೆಯ ವಿಶೇಷ ಸಂದರ್ಶನ. ನನ್ನ ಸಂದರ್ಶನ ಮಾಡ್ತಾ ಇದ್ದಾರೆ ರವಿ ಸಾಸ್ನೂರವರು. ಇದು ನಮ್ಮ ದೂರತ್ತಿರ ಸಿನಿಮಾ ಯಾನದ ವಿಶೇಷ ಸಂದರ್ಶನ. ಈ ಸಂದರ್ಶನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ವೆಲ್ಕಮ್. ಹೇಗಿದ್ದೀರಾ? ಮೋಸ್ಟ್ಲಿ ನನಗೆ ಪೇಮೆಂಟ್ ಸಿಗಲ್ಲ ಅನ್ಸುತ್ತೆ. ಅಂದ್ರೆ ಏನೋ ಅನ್ಕೊಂಡ್ ಬರ್ತೀವಿ, ಅದು ಏನೋ ಆಗುತ್ತೆ ಅನ್ನೋದಕ್ಕೆ ಇಲ್ಲಿ ಪ್ರೂವ್ ಆಗೋಗ್ಬಿಡ್ತು. ಅಲ್ಲ, ಏನಕ್ಕೆ ಗೊತ್ತಾ, ಅದು ನೀವು ವೆಲ್ಕಮ್ ಮಾಡಿದ್ಮೇಲೆ ಕೇಳ್ತಿರಲ್ಲ ಹೇಗಿದ್ದೀರಾ ಅಂತ, ಕ್ವೆಶ್ಚನ್ ಆನ್ಸರ್ ಮಾಡೋದು ಸ್ವಲ್ಪ ಖುಷಿಯಾಗಿದ್ದೀವ ಅಂತಂದ್ರೆ ಖುಷಿಯಾಗಿದ್ದೀರಾ, ಖುಷಿನೂ ಇರುತ್ತೆ, ಟೆನ್ಷನ್ ಇರುತ್ತೆ, ಆಯ್ತಾ, ಭಯನೂ ಇದೆ. ಅದ್ರಲ್ಲಿ ಹೇಗಿದ್ದೀರಾ ಅಂತಂದ್ರೆ ಸುಳ್ಳು ಹೇಳಕ್ಕಾಗಲ್ಲ, ಆರಾಮಾಗಿದ್ದೀನಿ ಅಲ್ಲ ಆ ತರದ. ಅದಕ್ಕೆ ಇದನ್ನ ಉಲ್ಟಾ ಮಾಡ್ಬಿಟ್ರೆ ಬೆಟ್ರು. ಅಲ್ಲ, ಯೂಶಲಿ ಈ ಸುಳ್ಳು ಹೇಳೋದು, ಒಂದಷ್ಟು ಜಾರ್ಕೊಳ್ಳೋದು, ಒಂದಷ್ಟು ಏನೋ ಕಲರ್ಫುಲ್ ಆಗಿ ಮಾತಾಡೋದು ಮನ್ಸೂರಿಗೆ ಗೊತ್ತಿಲ್ಲ. ನನಗೆ ಗೊತ್ತು, ಬಹಳ ವರ್ಷಗಳಿಂದ ನಾನು ನಿಮ್ಮನ್ನ ಬಲ್ಲೆ. ಮಾಡ್ಕೊಂಡಿಲ್ಲ. ತುಂಬಾ ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು, ಸಿನಿಮಾ ಜರ್ನಿಗೆ ಒಳ್ಳೇದು. ಅಂದ್ರೆ ನನಗೆ ಪರ್ಸ್ನಲಿ ತುಂಬಾ ಜನ ಕೇಳಿದ್ದು, ಮನ್ಸೂರೆ ಅವರು ಈ ಥರದ ಸಿನಿಮಾನ ಮಾಡ್ತಾರಾ? ಅದೊಂದು ಯಕ್ಷ ಪ್ರಶ್ನೆ ಆಗಿತ್ತು ಸರ್, ಸೀರಿಯಸ್ಲಿ. ಅದಕ್ಕೆ ನಿಮ್ಮಿಂದ ನಿಷ್ಕಲ್ಮಶದಂತ ಉತ್ತರ ಬಯಸ್ತೀನಿ ನಾನು. ಅಲ್ಲ, ನಿಷ್ಕಲ್ಮಶ ಯಾವ್ದು ಇರೋದೇ ಇರಲ್ಲ, ಎಲ್ಲದ್ರಲ್ಲೂ ಒಂದು ಕಲ್ಮಶ ಇದ್ದೇ ಇರುತ್ತೆ. ಒಂಚೂರಾದ್ರೂ ಡಾಟ್ ಇಲ್ಲ ಅಂತಂದ್ರೆ ಸಿನಿಮಾ ಮಾಡಕ್ಕಾಗಲ್ಲ. ಓಕೆ, ಅಟ್ಲೀಸ್ಟ್ ಯಾವ್ದೋ ಅಸಿಸ್ಟೆಂಟ್ ಡೈರೆಕ್ಟರ್ ಬೈದಿರೋ ಕಲ್ಮಶ ಆದ್ರೆ ಇರುತ್ತೆ. ಒಂಚೂರು ಕಲ್ಮಶ ಇದ್ದೇ ಇರುತ್ತೆ. ಬಟ್ ಈ ತರದ ಕನೆಕ್ಟಿವಿಟಿನ ಹೇಗೆ ಫೀಲ್ ಮಾಡ್ತಾರೆ ಅಂದ್ರೆ ಆಡಿಯನ್ಸ್? ಇದು ಸಿನಿಮಾ ಈಗ ಪ್ರತಿದಿನ ಒಂದೇ ತರ ಊಟ ಮಾಡ್ತಾ ಇದ್ದಾಗ ಸಡನ್ ಆಗಿ ಒಂದ್ಸಲ ಅನ್ಸುತ್ತೆ, ನನ್ಗೆ ಬಿರಿಯಾನಿ ಇಷ್ಟ, ದಿನ ಕೊಟ್ಟು ಬಿರಿಯಾನಿ ತಿಂತೀನಿ. ಆದ್ರೆ ಯಾವಾಗ್ಲೂ ಒಂದ್ಸಲಿ ಅಮ್ಮನ ಕೈಲಿ ಬೇಳೆ ಸಾರು ಮಾಡ್ಕೊಂಡು ತಿನ್ಬೇಕು ಅಂತ ಅನ್ಸುತ್ತೆ, ನುಗ್ಗೆಕಾಯಿ ಸಾರು ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತೆ. ಅಂದ್ರೆ ಅದರ ಅನ್ಸುತ್ತೆ ಗೊತ್ತಾ, ಇವತ್ತೇನೋ ಒಂದ್ ಸ್ವಲ್ಪ ಚೇಂಜ್ ಮಾಡೋಣ ಅಂತ. ಸೊ ಆ ತರದಲ್ಲಿ ಈಗ ಒಂದು ತರದ ಝೋನಲ್ಲಿ, ಒಂಥರ ಜಾನರಲ್ಲೇ ಸಿನಿಮಾ ಮಾಡ್ಕೊ ಬರ್ತಾ ಇದ್ದಾರೆ. ಇದು ಈ ಟೈಮಲ್ಲಿ ಒಂದ್ ಸ್ವಲ್ಪ ಚೇಂಜ್ ಮಾಡೋಣ. ಮತ್ತೆ ಈಗ ಕಳೆದ 2-3 ವರ್ಷಗಳಲ್ಲಿ ಕನ್ನಡ ಸಿನಿಮಾ ಅಂತ ನೋಡೋದಾದ್ರೆ ನಾವು ಬರೀ ಕನ್ನಡಕ್ಕಷ್ಟೇ ಸೀಮಿತ ಏನೇನೆಲ್ಲ ಜಾನರ್ ಟ್ರೈ ಮಾಡ್ತಾ ಇದ್ದಾರೆ ಅದರಲ್ಲಿ ಫ್ಲೇವರ್ಸ್ ಏನ್ ಚೇಂಜ್ ಆಗ್ತಾ ಇದೆ ಸ್ಟಡಿ ಮಾಡಿ ಈ ತರದೊಂದು ಫ್ಲೇವರ್, ಒಂದು ಮೆಚ್ಯೂರ್ಡ್ ಲವ್ ಸ್ಟೋರಿ ನಂಗೆ ಎಲ್ಲೂ ಕಣ್ಣು ಬೀಳಲಿಲ್ಲ. ಮೇ ಬಿ ಬಂದಿದ್ರು ನನ್ನ ನೋಡಿಲ್ಲ. ಆ ಬಂದಿರೋ ಅಂದ್ರೆ ಆ ಸಂಖ್ಯೆ ಕಡಿಮೆ ಇರ್ಬೋದು. ಸೊ ಆ ಜಾಗನ ಫಿಲ್ ಮಾಡಕ್ ಯಾಕೆ ಟ್ರೈ ಮಾಡಬಾರ್ದು, ಅದು ನನ್ನ ಸ್ಟೈಲಲ್ಲಿ. ಓಕೆ, ನನ್ನ ಸಿಗ್ನೇಚರ್ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಆ ಪ್ರೀತಿನ ಈ ತರದಲ್ಲಿ ಹೇಳಿದ್ರೆ ಹೇಗೆ ಅಂತ. ಅದ್ರ ಜೊತೆಗೆ ಆ ಸಿನಿಮಾ ಮಾಡ್ಬೇಕು ಅನ್ನೋ ಟೈಮಲ್ಲೇ ಕರ್ನಾಟಕದಲ್ಲಿ ಒಂದಷ್ಟು ಇನ್ಸಿಡೆಂಟ್ ಆಯ್ತು. ಹೋದ ವರ್ಷ ಕೊಲೆಗಳಾಯ್ತು, ಪ್ರೀತಿ ವಿಷಯಕ್ಕೆ ಕೊಲೆಗಳಾಯ್ತು. ಒಂದ್ ಕಡೆ ಕಾಲೇಜ್ ಹುಡುಗಿ ನಮಗೆ ಚಾಕು ಹಾಕ್ಬಿಟ್ಟ, ಇನ್ನೊಂದ್ ಕಡೆ ತಲೆ ಕಟ್ಕೊಂಡು ಹೋಗ್ಬಿಟ್ಟ, ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯ್ತು ಅಂತ. ಸೊ ಈ ತರದ ಒಂದು ಎಕ್ಸ್ಟ್ರೀಮ್ ಇದರಲ್ಲಿ ಈ ಲವ್ ಬಗ್ಗೆನೂ ಮಾತಾಡೋದು ಅಷ್ಟೇ ಇಂಪಾರ್ಟೆಂಟ್ ಅಂತ ಅನಿಸ್ತು.
ಅಂದ್ರೆ ಲವ್ ಅಂತಂದ್ರೆ ಹಿಂಗಿರ್ಬೇಕು ಹಂಗಿರ್ಬೇಕು ಅಲ್ಲ. ಲವ್ ಅಂದ್ರೆ ಏನು ಅಂತ ಒಂದು ಕಾಫಿ ಟೇಬಲ್ ಮೇಲೆ ಕೂತ್ಕೊಂಡು ಮಾತಾಡ್ದಂಗಿರೋ ಅಂತ ಒಂದು ಸಿನಿಮಾ ಮಾಡಿದ್ರೆ ಅದು ಕಂಟೆಂಪ್ರರಿ ಅಂದ್ರೆ ಇವತ್ತಿಗೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಅಂತ ಅನಿಸ್ತು. ಅದನ್ನ ಶುರು ಮಾಡಿದಾಗ ಮತ್ತೆ ಮನ್ಸವರೇ ಸ್ಟೈಲ್ ಜಾಸ್ತಿ ಬರ್ತಾ ಇತ್ತು. ಬೇಡ ಜನಗಳಿಗೆ ಇಷ್ಟ ಆಗ್ಬೇಕು, ಜನ ಬರ್ಬೇಕು. ಇಲ್ಲಿ ವಿಷಯ ಇದು ನನ್ನ ಸಿನಿಮಾನ ಹೇಗೆ ಅದನ್ನ ಕ್ರಾಫ್ಟ್ ಮಾಡ್ಬೇಕು ಅಂತಂದ್ರೆ ಯಾರಿಗೆ ಏನ್ ಬೇಕೋ ಒಟ್ಟು ಸಿಗ್ಬೇಕು. ಬಂದವ್ರ ಖಾಲಿ ಕೈಲಿ ಹೋಗ್ಬಾರ್ದು. ಇಲ್ಲ ಅವ್ರಿಗೊಂದು ಫೀಲ್ ಗುಡ್ ಬೇಕಾ, ಫೀಲ್ ಗುಡ್ ಆದ್ರೂ ಸಿಗ್ಬೇಕು. ಒಂದು ಎಮೋಷನ್ ಬೇಕಾ, ಎಮೋಷನ್ ಆದ್ರೂ ಸಿಗ್ಬೇಕು. ಇಲ್ಲ ಅವ್ರಿಗೇನು ಬೇಡ, ಒಂದು ಒಳ್ಳೆ ಮ್ಯೂಸಿಕ್ ವಿಜುವಲ್ಸ್ ಬೇಕು, ಅದಾದ್ರೂ ಸಿಗ್ಬೇಕು. ಇಲ್ಲ ಒಂದು ಟೈಮ್ ಪಾಸ್, 2 ಅವರ್ ಟೈಮ್ ಪಾಸ್ ಸಿಗ್ಬೇಕು. ನೋಡೋಕೆ ಚಂದ ಕಾಣಿಸ್ಬೇಕು, ಅದು ಸಿಗ್ಬೇಕು. ಒಟ್ಟು ಬಂದವನು ಏನು ಇಲ್ಲ ಗುರು ಅಂತ ಬೈಕೊಂಡು ಹೋಗ್ಬಾರ್ದು ಅನ್ನೋ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿ ಇದರಲ್ಲಿ ಎಲ್ಲವನ್ನು ಹದವಾಗಿ ಕುಕ್ ಮಾಡಿ ರೆಡಿ ಮಾಡಿ ಈಗ ಪ್ರೇಕ್ಷಕರ ಮುಂದೆ ತರ್ತಾ ಇದ್ದೀವಿ. ನನಗೆ ಅಂದರೆ ನಾನು ನಿಮ್ಮನ್ನು ರೆಗ್ಯುಲರಾಗಿ ಫಾಲೋ ಮಾಡಿದೆ. ನಿಮ್ಮ ಸಿನಿಮಾ ನೋಡಿದಾಗ ಹರಿವು ಬೇರೆ ರೇಂಜಿನ ಸಿನಿಮಾ, ನಾತಿ ಚರಾಮಿ ಅದೊಂದು ಬೇರೆ ರೇಂಜಿನ ಸಿನಿಮಾ, ಆ್ಯಕ್ಟ್ 1978 ಅದು ಬೇರೆ ಥರ ಸಿನಿಮಾ, 19, 20, 21 ಆ ಟೈಟ್ಲ್ ಇಟ್ಟಾಗಲೇ ಜನ ಹುಚ್ಚರಾಗಿರಲಿಲ್ಲ ಅಷ್ಟೇ, ತುಂಬ ಜನಕ್ಕೆ ಆ ಇನ್ಡೆಪ್ತ್ ಗೊತ್ತಿಲ್ಲ. ಆ ಇನ್ಡೆಪ್ತ್ ಗೊತ್ತಿರುವಂಥ ಒಬ್ಬ ರೈಟರ್, ಒಬ್ಬ ನಿರ್ದೇಶಕ, ಒಬ್ಬ ಕನ್ಸಿಸ್ಟೆನ್ಸಿ ಇರುವಂಥ ಒಬ್ಬ ವ್ಯಕ್ತಿ ಮಾತ್ರ ಇಡಬಹುದಾದಂತಹ ಟೈಟ್ಲ್ಗಳೆಲ್ಲವು. ಪ್ರಶಸ್ತಿಗಳ ಸುರಿಮಳೆನೇ ಸಿಗುತ್ತೆ ನಿಮಗೆ ನಾತಿ ಚರಾಮಿಗೆ. ಅನ್ಎಕ್ಸೆಪ್ಟಬಲ್ ಅಂದರೆ ಗುರು ಈ ಥರ ಸಿನಿಮಾಗಳನ್ನು ಮಾಡಿ ಥರ ತೊಗೋಬೋದ ಅನ್ನುವಂಥ ಪ್ರಶ್ನೆ ಹುಟ್ಟಾಗ್ದಂಥವ್ರು ನೀವು. ಅದೆಲ್ಲವನ್ನು ಒಂದು ಸರಿ ರೌಂಡ್ ಅಪ್ ಮಾಡಿದ್ರೆ ಮನ್ಸೂರೆ, ಫ್ರಮ್ ಹರಿವು ಟು 19, 20, 21 ಆ ಪ್ರೇಕ್ಷಕ ವರ್ಗ, ಆ ಒಂದು ಬರವಣಿಗೆ, ಆ ಒಬ್ಬ ನಿರ್ದೇಶಕ, ಅದೆಲ್ಲವನ್ನು ಒಂದ್ಸಲಿ ಸುಮ್ಮನೆ ಒಂದು ಫ್ಲ್ಯಾಶ್ ಬ್ಯಾಕ್ ಹೋದಾರೆ. ಫ್ಲ್ಯಾಶ್ ಬ್ಯಾಕ್ ಹೋಗೋದ್ರೆ ತುಂಬ ಡೀಪ್ ಆಗಿ ಡೀಟೇಲ್ ಆಗಿ ಹೋಗೋದಕ್ಕಿಂತ ಸಿಂಪಲ್ ಆಗಿ ಹೇಳ್ತೀನಿ. ನಾನು ಸಿನಿಮಾ ಡೈರೆಕ್ಟ್ ಆಗಬೇಕು ಅಂತ ಬಂದವನೇ ಅಲ್ಲ. ಸಿನಿಮಾ ಇಂಡಸ್ಟ್ರಿಗೆ ಏನೋ ಅಚೀವ್ ಮಾಡಬೇಕು ಅಂತ ಬಂದವನೇ ಅಲ್ಲ. ಜರ್ನಿ, ನನ್ನ ಲೈಫು, ನನ್ನ ಎಕ್ಸ್ಪೀರಿಯನ್ಸು, ಅಂದರೆ ನಾನು ಲೈಫ್ನ ಹೆಂಗೆ ನೋಡ್ತಾ ಇದ್ದೀನಿ, ಇವೆಲ್ಲವೂ ಸೇರಿ ಎಲ್ಲೋ ಒಂದು ಕಡೆ ನಾನು ಕಥೆನ ಸಿನಿಮಾದಲ್ಲಿ ಹೇಳಬೇಕು ಅಂತ ಅನ್ನಿಸ್ತು. ಆ ಕಾರಣಕ್ಕೆ ಡೈರೆಕ್ಟ್ ಆಗಿ. ಓಕೆ, ಅದಕ್ಕೆ ಬೇರೆ ಬೇರೆ ಸ್ಟ್ರಗಲ್ಸ್ ಇತ್ತು. ಒಟ್ಟು ಡೈರೆಕ್ಟ್ ಆದ್ರೆ ನನಗೆ ಡೈರೆಕ್ಟ್ ಆದಮೇಲೆ ಡೈರೆಕ್ಷನ್ ಕಂಟಿನ್ಯೂ ಮಾಡಬೇಕು ಅಂತ ಇರಲಿಲ್ಲ. ಆದರೆ ಮೇ ಬಿ ಅದೊಂದು ಟೈಮ್ ಅಂತ ಇರುತ್ತೆ. ಆ ಟೈಮ್ಗೆ ನಾನು ಡೈರೆಕ್ಟರ್ ಆಗಬೇಕು ಅಂತಿತ್ತೆ ಅಂತ. ಯಾಕಂದ್ರೆ ನನಗಿರ್ಲಿಲ್ಲ. ಯಾಕಂದ್ರೆ ಹರಿವು ಆದ್ಮೇಲೂ ನಾನು ವಾಪಸ್ ಆ ಡೈರೆಕ್ಷನ್ ಹೋಗ್ಬೇಕು, ಇಲ್ಲ ಇನ್ಯಾರ ಹತ್ರ ಅಷ್ಟೇನ್ ಡೈರೆಕ್ಟರ್ ಹೋಗ್ಬೇಕು ಅಂತ ಯೋಚನೆ ಮಾಡ್ದವನು. ಹರಿವು ಮಾಡಿದ್ಮೇಲೆ ಇಲ್ಲ ಡೈರೆಕ್ಷನ್ ಕಲಿಬೇಕು, ಇನ್ನೂ ಟೆಕ್ನಿಕಲ್ ಆಗಿ ತಿಳ್ಕೋಬೇಕು, ಇನ್ನೂ ಕಲಿಯೋದು ಜಾಸ್ತಿ ಇದೆ, ಏನೋ ಮಾಡ್ಬೇಕು ಅಂತಿದ್ದವನ್ಗೆ ಆ ಟೈಮ್ ಅನ್ನೋದು ಇರುತ್ತೆ ಗೊತ್ತಾ. ಇಲ್ಲ ನಿಮ್ ದಾರಿ ಕರೆಕ್ಟ್ ಇದೆ ಅಂತ ಅದಕ್ಕೊಂದು ಅಧಿಕೃತ ಮುದ್ರೆ ಬಿದ್ದಿದ್ದು ರಾಷ್ಟ್ರ ಪ್ರಶಸ್ತಿ. ಓಕೆ, ಅದು ಅಲ್ಲಿಗೆ ಮುಗಿಯುತ್ತಾ ಅಂತಂದ್ರೆ ಅದು ಒಂದಷ್ಟು ಫೆಸ್ಟಿವಲ್ಗೆ ಅಲ್ಲಿಂದ ಟ್ರಾವೆಲ್ ಆಗುತ್ತೆ. ಅದಾದ್ಮೇಲೆ ಸ್ಟೇಟ್ ಅವಾರ್ಡ್ ಬರುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂತಂದ್ರೆ, ಈ ಸುಮಾರು ವರ್ಷಗಳ ಕಾಲ ಒಂದು ಪ್ರಶಸ್ತಿ ಅನ್ನೋದು ಒಂದು ತರದಲ್ಲೇ ಹೊಸಬರಿಗೆ ಬಿಟ್ಟು ಒಂದು ಆಲ್ರೆಡಿ ಪ್ರೂವ್ಡ್ ಅಂತ ಅದ್ರಲ್ಲಿ ಏನು ಕಂಪ್ಲೇಂಟ್ ಅಲ್ಲ. ಅಂದ್ರೆ ಅಲ್ಲಿಗೆ ಹೋಗೋದಕ್ಕೂ ಭಯ ಪಡ್ತಾ ಇದ್ದಾಗ ಒಂದು ಹೊಸ ತರದವಾದ ಸಿನಿಮಾ, ಅಂದ್ರೆ ಪ್ಯಾರಲ್ ಸಿನಿಮಾ ಅಂತ ಹಿಂಗೆ ಇರುತ್ತೆ ಅಂತ ತುಂಬಾ ಸಾಮಾನ್ಯ ಪ್ರೇಕ್ಷಕರು ಮೂಗು ಮುರಿಯೋ ಟೈಮಲ್ಲಿ ಸಾಮಾನ್ಯ ಪ್ರೇಕ್ಷಕರು ನೋಡಬಹುದಾದಂತ ಒಂದು ಸಿನಿಮಾ ರಾಷ್ಟ್ರ ಪ್ರಶಸ್ತಿನೂ ತಗೊಂಡು, ಓಕೆ, ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ, ಫೆಸ್ಟಿವಲ್ ಎಲ್ಲ ರೀಚ್ ಆದಂತ ಮೊದಲನೇ ಸಿನಿಮಾ ಹರಿವು. ಅದೇ ಒಂದೊಂದು ಅಲ್ಲಿಂದ ಅಲ್ಲಿವರೆಗೂ ಇದ್ದಂತ ಒಂದು ನಂಬಿಕೆ ಇತ್ತು ಗೊತ್ತಾ. ಎಲ್ಲರೂ ಭಯ ಪಡ್ತಾರೆ. ಇವನ್ ನಾನು ಸಿನಿಮಾ ಮಾಡಿದಾಗ್ಲೂ ಫಸ್ಟ್ ಟೈಮ್ ನೀನೇನಕ್ಕೆ ನ್ಯಾಷನಲ್ ಅವಾರ್ಡ್ ಅಪ್ಲೈ ಮಾಡ್ತೀಯಾ, ಏನಕ್ಕೆ ಅದೆಲ್ಲ ಬರಲ್ಲ ಬಿಡು ಅಂತಾನೆ ಹೇಳಿದ್ರು. ಅಂತದ್ದು ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂದ್ಬಿಡ್ತು. ಅದೊಂದು ಏನಂತ ಅಲ್ಲೊಂದು ಬದಲಾವಣೆ ಆಯ್ತು. ತುಂಬಾ ಜನಕ್ಕೆ ನನ್ಗೆ ಖುಷಿ ಇರೋದು, ನಾನು ದೊಡ್ಡ ಅಚೀವ್ ಮಾಡಿದ್ದೀನಿ ಅನ್ನೋ ಒಂದು ಅಹಂಕಾರದಿಂದ ಹೇಳಲ್ಲ. ಬಟ್ ಒಂದೇನಾಯ್ತು ಅಂತಂದ್ರೆ, ಆ ಒಂದು ಸಿನಿಮಾ ಹರಿವು, ಆ ನ್ಯಾಷನಲ್ ಅವಾರ್ಡ್ ಅನ್ನೋದು ಬರೀ ನನ್ನ ಒಬ್ಬನಿಗಲ್ಲ, ತುಂಬಾ ಜನ ಹೊಸಬರಿಗೆ ರಾಷ್ಟ್ರ ಪ್ರಶಸ್ತಿ ತುಂಬಾ ದೂರದ ಬೆಟ್ಟ ಅಲ್ಲ, ಟ್ರೈ ಮಾಡಿದ್ರೆ ಸಿಗತ್ತೆ ಅನ್ನೋ ಒಂದು ನಂಬಿಕೆ ಹುಟ್ಟಾಗ್ತದೆ. ಅದ್ಭುತ. ಅದು ಹರಿವಿಂದ ಆಗಿದ್ದು ನನಗೆ ಖುಷಿ. ನಿಜ. ಅಲ್ಲಿವರೆಗೂ ಭಯ ಪಡ್ತಾ ಇದ್ರು, ರಾಷ್ಟ್ರ ಪ್ರಶಸ್ತಿ ನ್ಯಾಷನಲ್ ಅವಾರ್ಡ್ ನಮ್ಗೆಲ್ಲ ಎಲ್ಲಿ ಸಿಗುತ್ತೆ ಅನ್ನೋ ಭಯದಲ್ಲಿದ್ರು. ನಂತರ ಅದಕ್ಕೊಂದು ಎಕ್ಸ್ಟ್ರಾ ನಿಜ ಹೌದು ಆರ ಪ್ರಭೆಗಳೆಲ್ಲ ಇತ್ತು. ಮೇಲೆ ಆ ಥರದ ವಾತಾವರಣ ಕ್ರಿಯೇಟ್ ಮಾಡಿಬಿಟ್ಟಿರ್ತಾರೆ ಸುತ್ತಮುತ್ತಲಿರೋರು. ಸೊ ಫಸ್ಟ್ ಟೈಮು
ಒಂದು ಸಿನಿಮಾಗೆ, ಅದು ಹೊಸಬನಿಗೆ, ಅದು ಯಾರತ್ರನು ಸಿನಿಮಾ ಕಲಿದೇ ಇರೋ ವ್ಯಕ್ತಿಗೆ ಅದು ಹರಿವು ಬಂದಿದ್ದಿಲ್ಲ. ಅದಾದ್ಮೇಲೆ ನೋಡಿ ಎಷ್ಟು ಜನ ಹೊಸಬರಿಗೆ ಸಿಕ್ತು ಅಂತಂದ್ರೆ, ನೆಕ್ಸ್ಟ್ ತಿಥಿ ಬಂತು, ರಾಮ್ ರೆಡ್ಡಿ, ಅದು ಹೊಸಬ. ಆಮೇಲೆ ಅಕ್ಷಯ್ ಅಂತ ಒಂದು ಸಿನಿಮಾ ಬಂತು, ಅದು ಹೊಸಬ. ಆಮೇಲೆ ಇವರು ಒಂದಲ್ಲ ಎರಡಲ್ಲ, ಎರಡನೇ ಸಿನಿಮಾ, ಆದ್ರೆ ಅದಕ್ಕೆ ಸತ್ಯಪ್ರಕಾಶ್ ಅವ್ರು ಸಿಕ್ತು, ಎರಡನೇ ಸಿನಿಮಾ. ಆಮೇಲೆ ಇನ್ನೂ ಯಾರೋ ಒಂದು ಸಿನಿಮಾ ಇದೆ ಹೊಸಬರಿಗೆ, ರಿಷಬ್ ಶೆಟ್ಟಿ ಅವ್ರಿಗೆ ಬಂತು, ಬಟ್ ಅವ್ರಿಗೆ ಸ್ವಲ್ಪ ಸೀನಿಯರ್ ಆಗೋಗಿತ್ತು. ಸೊ ಈ 10 ವರ್ಷದಲ್ಲಿ ನಿಮ್ಗೆ ಸೀನಿಯರ್ಸ್ಗಿಂತ ಜಾಸ್ತಿ ಹೊಸ 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 ಡೈರೆಕ್ಟರ್ಗಳಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ. ಸೊ ಅಂದ್ರೆ ಅದಕ್ಕೆ ನನ್ನ ಸಿನಿಮಾ ಒಂದು ಕಾರಣ ಆಯ್ತು ಅನ್ನೋದು ಖುಷಿ. ಸೊ ಆ ಟೈಮ್ ಅನ್ನೋದು ನನ್ನನ್ನ, ಇಲ್ಲ ನಿನ್ನ ಆಯ್ಕೆ ಕರೆಕ್ಟ್ ಇದೆ, ನೀನ್ ಹೋಗ್ತಾ ಇರೋ ದಾರಿ ಕರೆಕ್ಟ್ ಇದೆ, ನೀನ್ ನಿಂದೇ ಆದ ಒಂದು ಫಾರ್ಮೆಟ್ ಅಲ್ಲಿ ಮಾಡ್ತಾ ಇರೋದು ಕರೆಕ್ಟ್ ಇದೆ ಅಂತ ಒಂದು ತಿಳಿದಿತ್ತು. ಸೊ ಅದೇನ್ ಮಾಡ್ತು, ನನಗೆ ಅಲ್ಲಿಂದ ನಿಮ್ಗೆ ಬೇರೆಯವರ ಒಂದು ಫಾರ್ಮೇಟ್ನ ಅಡಾಪ್ಟ್ ಮಾಡ್ಕೋಬೇಕು ಅನ್ನೋ ಅನಿವಾರ್ಯತೆನ ಅಲ್ಲಿ ಕಟ್ ಮಾಡ್ಬಿಟ್ಟು, ಅಲ್ಲಿ ಭಯ ಇತ್ತು, ನಾನು ಆ ಥರನೇ ಮಾಡ್ಬೇಕಾಗಿತ್ತೇನೋ ಅರಿವು ಆದ್ಮೇಲೆ, ಇಲ್ಲ ಪ್ಯಾರಲಲ್ ಸಿನಿಮಾ ಅಂದ್ರೆ ಅದೇ ಥರದಲ್ಲೇ ಮಾಡ್ಬೇಕಾಗಿತ್ತೇನೋ, ಇಲ್ಲ ಜನ ನೋಡ್ಬೇಕು ಈ ಥರ ಮಾಡ್ಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಇದ್ದಾಗ, ಅದು ಬೇಡ ಇದು ಬೇಡ, ನಿನ್ನ ದಾರಿ ನಿಂದು ಸರಿ ಇದೆ ಅಂತ